ಮಧ್ಯಪ್ರಾಚ್ಯದಲ್ಲಿ ರಕ್ತದೋಕುಳಿಯೇ ಹರಿದು ಬರ್ತಾ ಇದೆ. ರಕ್ತದೋಕುಳಿ ನಡೆದರೂ ಕೂಡ ಬಗ್ತಾ ಇಲ್ಲ ಇರಾನ್. ಸಾಲು ಸಾಲು ಮುಖಂಡರ ಹತ್ಯೆ ನಡೆದರೂ ಕೂಡ ಛಲ ಬಿಡ್ತಾ ಇಲ್ಲ. ಇರಾನ್ನಲ್ಲಿ ರಾಜಕೀಯ ಸೇನಾ ವ್ಯವಸ್ಥೆ ಬಲಿಷ್ಠವಾಗಿದೆ. ನಾಯಕರು ಅಧಿಕಾರಿಗಳ ಹತ್ಯೆ ಆದರೂ ಕೂಡ ಹಿನ್ನಡೆ ಆಗೋದಿಲ್ಲ. ಉನ್ನತ ಅಧಿಕಾರಿಗಳ ಹತ್ಯೆಯಿಂದ ರಣಕಣದಲ್ಲಿ ಇರಾನ್ಗೆಲ್ಲ ಹಿನ್ನಡೆ. ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ಹೋರಾಟ ನಿಲ್ಲೋದೇ ಇಲ್ಲ. ಬಲವಾದ ರಾಜಕೀಯ ಧಾರ್ಮಿಕ ವ್ಯವಸ್ಥೆ ಹೊಂದಿದ್ದೀವಿ. ಒಬ್ಬ ವ್ಯಕ್ತಿಯ ಉಪಸ್ಥಿತಿ ಅಥವಾ ಅನುಪಸ್ಥಿತಿಯು ಕೂಡ ಬಾಧಿಸಲ್ಲ. ಇರಾನ್ ನಾಯಕರ ಹತ್ಯೆಗಳು ಪರಿಣಾಮ ಬೀರೋದಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಾರೆ. ಇರಾನ್ ನಾಯಕರು ಇತಿಹಾಸದಲ್ಲಿ ದಾಖಲಾಗ್ತಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ರಕ್ತದೋಕುಳಿ ನಡೆದರೂ ಕೂಡ ಇರಾನ್ ಬಗ್ತಾ ಇಲ್ಲ, ಜಗ್ತಾ ಇಲ್ಲ. ಸಾಲು ಮುಖಂಡರ ಹತ್ಯೆ ಮಾಡಿದ್ದಾರೆ. ಹತ್ಯೆ ನಡೆದರೂ ಕೂಡ ಛಲವನ್ನ ಬಿಡ್ತಾ ಇಲ್ಲ. ಅವರೆಲ್ಲರೂ ಹತ್ಯೆ ಆದರೂ ಕೂಡ ಹಿನ್ನಡೆ ಆಗೋದಿಲ್ಲ, ಚಾನ್ಸೇ ಇಲ್ಲ. ಕಾನ್ಫಿಡೆಂಟ್ ಇದೆ ಅವ್ರಿಗೆ. ಉನ್ನತ ಅಧಿಕಾರಿಗಳ ಹತ್ಯೆಯಿಂದ ರಣಕಣದಲ್ಲಿ ಇರಾನ್ಗೆ ಹಿನ್ನಡೆ ಆಗಿಲ್ಲ. ಯಾವುದೇ ಕಾರಣಕ್ಕೂ ನಾವು ಯುದ್ಧವನ್ನ ನಿಲ್ಲಿಸೋದಿಲ್ಲ. ಅಮೆರಿಕ ಮತ್ತೆ ಇಸ್ರೇಲ್ ವಿರುದ್ಧ ಹೋರಾಟವನ್ನ ನಿಲ್ಲಿಸೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಲವಾದ ರಾಜಕೀಯ ಧಾರ್ಮಿಕ ವ್ಯವಸ್ಥೆಯನ್ನ ನಾವು ಹೊಂದಿದ್ದೀವಿ. ಒಬ್ಬ ವ್ಯಕ್ತಿಯ ಉಪಸ್ಥಿತಿ ಅಥವಾ ಅನುಪಸ್ಥಿತಿ ಕೂಡ ಬಾಧಿಸೋದಿಲ್ಲ ನಮಗೆ ಅಂತ ಹೇಳ್ಬಿಟ್ಟು ಇರಾನ್ ನಾಯಕರ ಹತ್ಯೆಗಳು ಪರಿಣಾಮವನ್ನ ಬೀರೋದಿಲ್ಲ ಅಂತ ಹೇಳಿ ಕಂಟಿನ್ಯೂಸ್ಲಿ ಅಟ್ಯಾಕ್ ಅನ್ನ ಮಾಡ್ತಾನೆ ಇದೆ. ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾನೆ. ಇರಾನ್ ನಾಯಕರು ಇತಿಹಾಸದಲ್ಲಿ ದಾಖಲಾಗ್ತಾರೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬ ವ್ಯಕ್ತಿಯು ತಮ್ಮ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ. ಇರಾನ್ ನಾಯಕರ ಹತ್ಯೆಯಿಂದಾಗಿ ನಾವು ಕುಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಕಂಟಿನ್ಯೂಸ್ ಆಗಿ ದಾಳಿಯನ್ನ ನಡೆಸ್ತಾ ಇರುವಂಥದ್ದು. ಮಧ್ಯಪ್ರಾಚ್ಯದಲ್ಲಿ ಯುದ್ಧಕ್ಕೆ ಇನ್ನೂ ಕೂಡ ಬ್ರೇಕ್ ಸಿಗ್ತಾ ಇಲ್ಲ, ಬ್ರೇಕ್ ಕೊಡ್ತಾ ಇಲ್ಲ. ಮಧ್ಯಪ್ರಾಚ್ಯದಲ್ಲಿ ರಕ್ತದೋಕುಳಿ ನಡೆದ್ರೂ ಕೂಡ ಇರಾನ್ ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತಾ ಇಲ್ಲ. ನಮ್ಮ ಶಕ್ತಿ ಇರೋವರೆಗೂ ನಾವು ಮಾಡಿ ಇಲ್ಲವೇ ಮಡಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಯುದ್ಧ ಮಾಡ್ತಿದ್ದಾರೆ ಅನ್ಸುತ್ತೆ. ಮೇ ಬಿ ನಾಯಕರು ಹತ್ಯೆಗೀಡಾದ್ರೂ ಕೂಡ ಕೇರ್ ಮಾಡ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಕ್ಷಿಪಣಿಗಳ ದಾಳಿಯನ್ನ ನಡೆಸ್ತಾ ಇದ್ದಾರೆ. ರಕ್ತದೋಕುಳಿಯ ನಡೆದು ಹೋಗಿದೆ. ಇರಾನ್ ನಾಯಕರು ಇತಿಹಾಸದಲ್ಲಿ ದಾಖಲಾಗ್ತಾರೆ ಅಂತ ಹೇಳ್ತಾ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ ಹೇಳ್ತಾ ತಮ್ಮ ಪಾತ್ರವನ್ನ ಇಲ್ಲಿ ಅಚ್ಚುಕಟ್ಟಾಗಿ ಪ್ರತಿಯೊಬ್ಬರು ಕೂಡ ನಿರ್ವಹಿಸ್ತಾ ಇದ್ದೀವಿ. ಇತಿಹಾಸದಲ್ಲಿ ದಾಖಲಾಗತ್ತೆ ಇದೆಲ್ಲವೂ ಕೂಡ ಅಂತ ಹೇಳ್ಬಿಟ್ಟು ಯುದ್ಧವನ್ನ ಮುಂದುವರಿಸ್ತಾನೆ ಇದ್ದಾರೆ. ಯಾವುದಕ್ಕೂ ಕೂಡ ಬಗ್ತಾ ಇಲ್ಲ ಇರಾನ್. ಅಂಜಿಕೆ ಇಲ್ಲದೆ ರಾಜಕೀಯ ಸೇನಾ ವ್ಯವಸ್ಥೆ ಬಲಿಷ್ಠವಾಗಿದೆ ಅಂತ ಹೇಳ್ತಾ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಾ ಇದೆ.